ಹಾಯ್ ನಮಸ್ತೆ. ನೋಡಿ, ನಾನು ಇವತ್ತು ನಿಫ್ಟಿ ಚಾರ್ಟ್ ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಡೇ ಕ್ಯಾಂಡಲಲ್ಲಿದ್ದೀನಿ. ನೋಡಿ, ನಿಫ್ಟಿ 1 2 3 4 5 5 ದಿನಗಳ ಕಾಲ ಅದು ಎಲ್ಲೂ ಕೂಡ ಹೋಗಿಲ್ಲ. ಓಕೆನಾ? ನೋಡಿ, ನಿಫ್ಟಿ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಚಾರ್ಟ್ ಪ್ಯಾಟರ್ನ್ ಕ್ರಿಯೇಟ್ ಆಗ್ತಾ ಇದೆ ಅಂತೇಳಿ ನೀವು ಅಬ್ಸರ್ವ್ ಮಾಡ್ಬೋದು. ಹೇಗೆ ಅಂದರೆ, ನೋಡಿ, ಇಲ್ಲಿ ಒಂದು ಟಾಪ್ ಮಾಡಿದ್ದಾನೆ, ನಂತರ ಇದು ಇಲ್ಲೋಗಿ ಒಂದು ಟಾಪ್ ಮಾಡಿದ್ದಾನೆ, ಅದಾದ ನಂತರ ಇದು ಒಂದು ಟಾಪ್ ಥರ ಆದರೆ ಇದು ಕೆಳಗಡೆ ಪಾಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಇದು ಹೆಡ್ಡು, ಇವೆರಡು ಶೋಲ್ಡರ್ ಆದರೆ ಇದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನ್ ಥರ ನಿಫ್ಟಿಲಿ ಫಾರ್ಮೇಷನ್ ಆಗ್ಬೋದು, ಪ್ಯಾಟ್ರನ್ ಆಗ್ಬೋದು. ಓಕೆ, ಅದರಿಂದ ನೋಡಿ, ನಿಫ್ಟಿ ಈ ಥರ ಒಂದು ಸ್ಟ್ರಕ್ ಆಗಲಿಕ್ಕೆ ಕಾರಣ. ನಾವು ಈ ಥರ ಪ್ಯಾಟ್ರನ್ನ ಈ ಪ್ಯಾಟ್ರನ್ ಸಕ್ಸಸ್ ಆಗುತ್ತಾ ನೋಡೋಣ. ಮುಂದಿನ ದಿನಗಳಲ್ಲಿ ಯಾವ ಥರ ಒಂದು ಪ್ರೈಜೆಕ್ಷನ್ ಕ್ರಿಯೇಟ್ ಆಗುತ್ತೆ, ಕ್ಯಾಂಡಲ್ಗಳು ಫಾರ್ಮ್ ಆಗುತ್ತೆ ಅನ್ನೋದ್ರ ಮೇಲೆ ಈ ಒಂದು ಚಾರ್ಟ್ನ ಒಂದು ಅನಲೈಸ್ ಮಾಡಿ ನಾನು ಅಪ್ಡೇಟ್ ಮಾಡ್ತೇನೆ. ಆದರೆ ಇವತ್ತಿನ ಒಂದು ಟ್ರೇಡ್ಗೆ ನಾವು ನೋಡೋಣ. ನೀವು ಇದರ ಬೇಸ್ ಮೇಲೆ ಬೇಕಾದ್ರೆ ಇವತ್ತು ಸೆನ್ಸೆಕ್ಸ್ನು ಕೂಡ ನೀವು ಟ್ರೇಡ್ ಮಾಡ್ಬೋದು. ಸೇಮ್ ಸೆನ್ಸೆಕ್ಸು ಕೂಡ ಇದೇ ಥರ ಇರುತ್ತೆ. ನೋಡಿ, ನಿಫ್ಟಿ ಬಂದು 1 2 3 4 5 5 ದಿನಗಳ ಕಾಲ ಈ ಒಂದು ಕ್ಯಾಂಡಲನ್ನು ಅದು ಬೀಟ್ ಮಾಡಿಲ್ಲ. ಓಕೆನಾ? ನೆಕ್ಸ್ಟು ನೆನ್ನೆ ನೋಡಿ, ಅದು ಬಂದು ಈ ಒಂದು ಕ್ಯಾಂಡಲನ್ನು ಬೀಟ್ ಮಾಡಿ ಕೆಳಗಡೆ ಕ್ಲೋಸ್ ಆಗಿದೆ. ಆದರೆ ಮೊನ್ನೆಯ ಒಂದು ಈ ಡೋಜಿ ಥರ ಟೈಪ್ ಕ್ಯಾಂಡಲ್ನ ಕೆಳಗಡೆ ಅದು ಬಂದಿಲ್ಲ. ಇನ್ ಕೇಸ್ ಇವತ್ತು ಏನಾದರೂ 1 ಅವರ್ಗೆ ಹೋಗ್ಬಿಡೋಣ. ಡೇ ಕ್ಯಾಂಡಲ್ ಯಾವುದೇ ರೀತಿ ಇದೆ ಕನ್ಫರ್ಮ್ ಇಲ್ಲ, ಇದು ಸೈಡ್ ವೇಸ್ ಮಾರ್ಕೆಟ್ ಥರನೇ ತೋರ್ತಾ ಇದೆ. ಓಕೆನಾ? ನೆಕ್ಸ್ಟು 1 ಅವರ್ ನೋಡೋಣ. ನೋಡಿ, 1 ಅವರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಎಗೇನ್ ನೋಡಿ ಡಬಲ್ ಟಾಪ್ ಥರ ಬರುವಂಥ ಸಾಧ್ಯತೆ ಇರುತ್ತೆ. ಇಲ್ಲಾಯಿತು, ಮೇಲ್ಗಡೆ ಹೋಯಿತು, ಮತ್ತೆ ಅದು ಕೆಳಗಡೆ ಬಂದಿದೆ. ಇನ್ ಕೇಸ್ ಇದನ್ನೇನಾದರೂ ಅದು ಕನ್ಸಿಡರ್ ಮಾಡಿದ್ರೆ ನೋಡಿ, ಇದು ಒಂದು ಫ್ಲ್ಯಾಟ್ ಪ್ಯಾಟ್ರನ್ ಥರ ಆಗ್ತಾ ಇದೆ. ಇನ್ ಕೇಸ್ ಅದು ಏನಾದರೂ ಈ ಲೆವೆಲನ್ನು ಟೆಸ್ಟ್ ಮಾಡಿ ಮೇಲ್ಗಡೆಗೆ ಹೋದರೆ ಅದು ಒಂದು ರ್ಯಾಲಿಯನ್ನು ಕೊಡಬಹುದು, ಅಥವಾ ಮೇಲ್ಗಡೆ ರ್ಯಾಲಿ ಏನಾದರೂ ಕೊಡ್ಬೋದು, ಅಥವಾ ಏನಾದರೂ ಕೆಳಗಡೆಗೆ ಏನಾದರೂ ಬರ್ಲಿಕ್ಕೆ ಸ್ಟಾರ್ಟ್ ಆದರೆ ಇಂಪಾರ್ಟೆಂಟ್ ಆದಂಥ ಒಂದು ಲೆವೆಲ್ಸ್ಗಳು ಯಾವ್ದು ಅಂದರೆ ನೋಡಿ, ಮೊದಲನೇದು 24,500 ಸೈಕಾಲಜಿಕಲ್ ಲೆವೆಲ್ ಕೂಡ ಆಗಿರ್ತದೆ. ಅದನ್ನು ಬೀಟ್ ಮಾಡಿದ್ರೆ ಅದು ಹೇಗೆ 24,345ವರೆಗೂ ಕೂಡ ಬರಬಹುದು. ಇವತ್ತು ನೋಡೋಣ ಏನಾಗುತ್ತೆ ಅಂಥೇಳಿ. ಆವಾಗಿದು ಏನಾಗುತ್ತೆ, ಇದೇನು ಒಂದು ದೊಡ್ಡದಾದಂಥ ಹೊರಟೈಲ್ ಕ್ಯಾಂಡಲ್ ಇತ್ತಲ್ಲ, ಆ ಒಂದು ಕ್ಯಾಂಡಲ್ ಲೋ ಅನ್ನೋದು ಟಚ್ ಮಾಡಬಹುದು. ಓಕೆನಾ? ನೀವೇನು ಮಾಡ್ಬೇಕಂದ್ರೆ CEನ ಬೈ ಮಾಡಬೇಕಿದ್ರೆ ಇದೊಂದು ಸಪೋರ್ಟನ್ನು ನೀವು ತೆಗೆದುಕೊಂಡ್ರೆ ಅದು ಇಲ್ಲಿ ಏನಾದರೂ ಡೋಜಿ ಅಥವಾ ಆ್ಯಂಗಲ್ ಫಿಂಗ್ ಕ್ಯಾಂಡಲ್ ಥರ ಏನಾದರೂ ಫಾರ್ಮ್ ಆದರೆ ನೀವು ಇಲ್ಲಿ SLನ್ನು ಇಟ್ಕೊಂಡು ನೀವು ಮೇಲೆ ಟ್ರೇಡನ್ನು ತಗೋಬಹುದು. ನೀವು PEಯನ್ನು ಬೈ ಮಾಡಬೇಕಿದ್ರೆ ಇದನ್ನು ಬೀಟ್ ಮಾಡಲಿ, ಇದು ಬೀಟ್ ಮಾಡೋ ತನಕ ನೀವು ವೆಯ್ಟ್ ಮಾಡಿ. ಇದನ್ನು ಬೀಟ್ ಮಾಡ್ತಂದ್ರೆ ನೀವು ಈ ಒಂದು ಲೆವೆಲ್ ಅಂದರೆ 577 ಈ ಲೆವೆಲ್ ಏನಿದೆ, ಈ ಕ್ಯಾಂಡಲ್ಗಳು, ಇದನ್ನು ನೀವು SL ಆಗಿ ಇಟ್ಕೊಂಡು, ಅಥವಾ ಈ ಲೆವೆಲು 600 ಲೆವೆಲನ್ನು ನೀವು SL ಆಗಿ ಇಟ್ಕೊಂಡು ಕೆಳಗಡೆಗೆ ನೀವು ಟ್ರೇಡನ್ನು ತಗೋಬೋದು. ಏನಾಗ್ಬೋದು ನೋಡಿ, ಇಲ್ಲಿ ಲೆವೆಲನ್ನು ಕಾಣ್ತಾ ಇದೆಯಾ, ನೋಡಿ, ಈ ಲೆವೆಲನ್ನು ಬೀಟ್ ಮಾಡಿ ಅದು ಹಿಂಗೆ ಟೆಸ್ಟ್ ಮಾಡಿ ಕೆಳಗಡೆಗೆ ಬಂದರೆ ಅದು ತುಂಬ ವ್ಯಾಲ್ಯೂ ಆಗಿರ್ತದೆ. ನೋಡಿ, 1 2 ಇದು 3 ವೇವ್ ದೊಡ್ಡ ವೇವ್ ಆಗಿರೋದ್ರಿಂದ ಇದು ಒಂದು ಟೆಸ್ಟ್ ಮಾಡ್ದೇ ಕೂಡ ಕೆಳಗಡೆ ಬರ್ಬೋದು. ನೀವೇನಾದರೂ ಇಲ್ಲಿ ಓಪನ್ ಆಯಿತು ಈ ಲೆವೆಲಲ್ಲಿ ಅಂದರೆ ನೀವು ಈ ಒಂದು ಲೆವೆಲನ್ನು ನೀವು SL ಆಗಿ ಇಟ್ಕೊಂಡು ಹುಟ್ಟು ಕಡೆ ನೀವು ಟ್ರೈ ಮಾಡಬಹುದು. ಓಕೆ, ಇವತ್ತು ಶುಕ್ರವಾರ ಟ್ರೆಂಡಿಂಗ್ ಡೇ ಆಗಿರ್ತದೆ. ನೋಡೋಣ, ನಾವು ಎಕ್ಸ್ಪೆಕ್ಟ್ ಮಾಡೋಣ 24,300ವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಲೆವೆಲನ್ನು ಬೀಟ್ ಮಾಡಿದ್ರೆ. ಇನ್ ಕೇಸ್ ಇಲ್ಲಿಂದ ಅದು ಮತ್ತೆ ರಿಜೆಕ್ಷನ್ನ ಫೇಸ್ ಮಾಡಿದ್ರೆ ಮತ್ತೆ ಅದು ಇದರ ಒಂದು ಫಿಬೊನಾಚಿ ಲೆವೆಲ್ ಕೂಡ ನೋಡ್ಬಿಡೋಣ ಒಂದ್ಸರಿ. ಇಲ್ಲಿಂದ ಇಲ್ಲಿಗೊಂದು ಫಿಬೊನಾಚಿ ಲೆವೆಲ್ ಹಾಕಿದ್ರೆ ಎಲ್ಲಿ ತನಕ ಬರಬಹುದು. ನೋಡಿ, ಈ ಥರ ನಾವು ಲೆವೆಲ್ಸ್ಗಳನ್ನ ಮಾರ್ಕ್ ಮಾಡ್ಕೊಬಿಟ್ರೆ ನಾವು ಟ್ರೇಡಿಂಗ್ ಡಿಸಿಷನ್ ತಗೊಳ್ಳಿಕ್ಕೆ ತುಂಬ ಈಸಿ ಆಗುತ್ತೆ. ಇಂಥ ಮಾರ್ಕೆಟಲ್ಲಿ ಸ್ವಲ್ಪ ಡಿಫಿಕಲ್ಟೇ. ನೋಡಿ, ಹಾಕಿದ್ರೆ 0.618
ಈ ಲೆವೆಲ್ ಟೆಸ್ಟ್ ಮಾಡ್ಬೋದು. ಅದಕ್ಕೆ ಹೇಳೋದು ಇಲ್ಲೇನಾದ್ರು ರಿವರ್ಸ್ ಆದರೆ 0.618 ಫಿಬೋನಚ್ಚಿ ಲೆವೆಲ್ ಕೂಡ ಬಂದಿದೆ. 0.786 ಲೆವೆಲು 24,425 ತೋರ್ತಾ ಇದೆ. ಇದನ್ನು ಕೂಡ ಒಂದು ನೀವು ಮಾರ್ಕ್ ಮಾಡ್ಕೊಳ್ಳೋದು ಬೆಟರು. ಏಕೆಂದರೆ ಇದು ಕರೆಕ್ಷನ್ ಆಗಿ ಬರ್ತಾ ಇರೋದ್ರಿಂದ ಇದು ಲೆವೆಲ್ಲು ಸ್ವಲ್ಪ ವರ್ಕ್ ಆಗುವಂಥ ಸಾಧ್ಯತೆ ಇರುತ್ತೆ. ನೋಡಿ ಕರೆಕ್ಷನ್ ಆಗಿ ಬರ್ತಾ ಇರೋದ್ರಿಂದ ನೆಕ್ಸ್ಟು ಈ ಲೆವೆಲ್ ನೀವು ನೋಡ್ಕೋಬೇಕು. ಓಕೆ, ಇಷ್ಟೇ. ಇನ್ನು ಇದನ್ನು ಬೀಟ್ ಮಾಡ್ತಂದರೆ ಡೆಫಿನೆಟ್ಲಿ 300 ಲೆವೆಲನ್ನು ನಾವು ನೋಡ್ಬೋದು. ನೋಡೋಣ ಇಲ್ಲೇನು ಓಪನ್, ಇಲ್ಲೇನು ನೋಡಿ ಇದೊಂದು ಲೆವೆಲು ವೆರಿ ವೆರಿ ಇಂಪಾರ್ಟೆಂಟು. ಈ ಲೆವೆಲ್ಗಳ ಆಧಾರದ ಮೇಲೆ ನೀವು ಒಂದು ಟ್ರೇಡಿಂಗ್ ಡಿಸಿಷನ್ನ ನೀವು ತಗೋಬಹುದು. ಓಕೆ, ಇದು ಬರೀ ಎಜುಕೇಷನ್ ಪರ್ಪಸ್ ಅಷ್ಟೇ. ನಾವು ಯಾವುದೇ ರೀತಿಯ ಟ್ರೇಡ್ ರೆಕಮೆಂಡೇಷನ್ ಮಾಡ್ತಾ ಇಲ್ಲ. ನೀವು ನೋಡಿ ನೀವು ಚಾರ್ಟನ್ನು ನೋಡಿ ನೀವು ಓನ್ ಡಿಸಿಷನ್ ತಗೋಬೋದು. ಇನ್ನು ಕ್ರೂಡ್ ಆಯಿಲ್ ಒಂದು ಸರ್ ನೋಡ್ಬಿಡೋಣ. ಸ್ನೇಹಿತರೊಬ್ಬರು ಕೇಳ್ತಾಯಿದ್ರು ಕ್ರೂಡ್ ಆಯಿಲ್ ಅದನ್ನು ಮಾಡಿ ಅಂತೇಳಿ. ಕ್ರೂಡ್ ಆಯಿಲ್ ಏನಾಗಿದೆ? ಎಸ್, ಓಕೆ. ನೋಡಿ ಕ್ರೂಡ್ ಆಯಿಲು 1 ಅವರ್ ಚಾರ್ಟಲ್ಲಿದ್ದೀನಿ. ಒಂದು ಶಾರ್ಟ್ ಫಾಲ್ ಆಗಿ ನೆನ್ನೆ ಇಲ್ಲೊಂದು ಸಪೋರ್ಟ್ ತೆಗೆದುಕೊಂಡು ಅದು ಎಗೇನ್ ಮೇಲೆ ಹೋಗಿದೆ. ಇದೊಂದು ಫ್ಲಾಟ್ ಪ್ಯಾಟ್ರನ್ ಥರ ಮಾಡಿದ್ದೆ. ಇದೇನಾದರೂ ಮೇಲ್ಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆದರೆ ಈ ಲೆವೆಲನ್ನು ಅದು ತೆಗೆದು 70-57 ಅದು ತೆಗೆದುಕೊಂಡು ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ನೋಡಿ ಇದೊಂದು ಶಾರ್ಪಾಗಿ ಒಂದು ರಿಕವರಿ ಬಂದಿರೋದ್ರಿಂದ ಇದು ಫ್ಲಾಟ್ ಪ್ಯಾಟ್ರನ್ ಆಗಿರ್ಬೋದು, ಇದು ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. 1 ಮಿನಿಟಲ್ಲಿ ನೋಡಿದ್ರೆ, ಸಾರಿ, ಡೇ ಕ್ಯಾಂಡಲ್ ನೋಡಿದ್ರೆ ಯಾವ ಥರ ಕ್ಯಾಂಡಲ್ಸ್ ಇದೆ ಕ್ರೂಡ್ ಆಯಿಲಲ್ಲಿ ನೋಡಿ. ಇದೊಂದು ಡೋಜಿ ಕ್ಯಾಂಡಲು, ಅದರ ಕೆಳಗಡೆನೇ ಇದು ಫಾರ್ಮ್ ಆಗಿರೋದ್ರಿಂದ ಇಲ್ಲಿ ನೀವು ಅಂದರೆ ಸೋಮವಾರ ಎಕ್ಸ್ಪೈರಿ ಇದೆ ಕ್ರೂಡ್ ಆಯಿಲಲ್ಲಿ. ನೋಡಿ ಇದೊಂದು ಟ್ರೆಂಡ್ ಲೈನ್ ಇದೆ ನೋಡಿ. ಈ ಟ್ರೆಂಡ್ ಲೈನನ್ನು ಬೀಟ್ ಮಾಡಿ ಅದು ಮೇಲೆ ಸಸ್ಟೈನ್ ಆಗ್ತಾ ಇದೆ. ನೋಡೋಣ ಈ ಕ್ಯಾಂಡಲ್ ಲೈನ್ ಏನಾದರೂ ತೆಗಿತಂದರೆ ಡೆಫಿನೆಟ್ಲಿ ಕ್ರೂಡ್ ಆಯಿಲಲ್ಲಿ ಒಂದು ಅಪ್ ಮೂವನ್ನು ನಾವು ನೋಡ್ಬೋದು. ಅಪ್ ಮೂವನ್ನು ನಾವು ಕ್ರೂಡ್ ಆಯಿಲಲ್ಲಿ ನೋಡ್ಬೋದು. ನೋಡೋಣ ಏನಾಗುತ್ತೆ. ಥ್ಯಾಂಕ್ ಯು.